ನಮಸ್ಕಾರ. ನಾನು ಗಡಿನ ಕನ್ನಡ ಶ್ರೀನಿವಾಸ್ ಮಾತಾಡ್ತಾ ಇರೋದು, ಚಾಮರಾಜನಗರ ಅರಿಕೋಟಾರ. ಇವತ್ತು SSLC ಫಲಿತಾಂಶ ಬಂದಿದೆ. ಎಲ್ಲ ಮಕ್ಕಳು ಟಾಪರ್ ಆಗಿದ್ದಾರೆ, ಡಿಸ್ಟಿಂಕ್ಷನ್ ಬಂದಿದ್ದಾರೆ, ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ಎಲ್ಲ ಮಕ್ಕಳು ಕಮ್ಮಿ ಮಾರ್ಕ್ಸ್ ತಗೊಂಡಿರೋರಿಗೂ ಶುಭಾಶಯಗಳನ್ನ ಕೋರ್ತಾ ನಾನೊಂದು ಚಿಕ್ಕದೊಂದು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಸ್ನೇಹಿತರೆ, ಏನಾಗಿದೆ ಅಂದರೆ ಈ ನಮ್ಮ ರಾಜ್ಯ ಸರ್ಕಾರ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇದೇನಪ್ಪ ಈ ಥರ ಬೆಲ್ಟೆಲ್ಲ ಹಾಕೊಂಡು ಬಂದಿದ್ದಾನೆ ಅಂದ್ಕೋಬೇಡಿ. ಒಂದೊಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ನಡೀತಾ ಇದೆ. ಆ ಪ್ರಾಜೆಕ್ಟ್ ಕಸಿದು ಹಾಕೊಳ್ಳೇಬೇಕು, ಇಲ್ಲಾಂದರೆ ಸೆಕ್ಯೂರಿಟಿಯವರು ಸೇಫ್ಟಿಯವರು ನಮ್ಮಲ್ಲೇ ಆ್ಯಕ್ಷನ್ ತಗೋತಾರೆ. ಆದ ಕಾರಣದಿಂದ ಈ ಬೆಲ್ಟ್ ಹಾಕೊಂಡಿದ್ದೀವಿ. ಏನು ತಪ್ಪಾಗಿ ತಿಳ್ಕೊಬೇಡಿ, ಇದು ಯಾವುದು ಕನ್ನಡ ಬಾವುಟದ್ದು ಅಲ್ಲ, ಇದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರೋದು. ಈಗ ಊಟ ಟೈಮು ಅದಕ್ಕೆ ಮಾಡ್ತಾಯಿದ್ದೀನಿ. ಹಿಂದಿ ಏರಿಕೆ ಆಗಿದೆ, ಹಿಂದಿ ಏರಿಕೆ ಮಾಡೋದು, ಹಿಂದಿ ಏರಿಕೆ ಆಗ್ತಾಯಿದೆ, ಅದರಿಂದ ನಾವು ತೆಗೆದಿದ್ದೀವಿ ಅಂತೇಳಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿದರು. ಅದನ್ನು ತೆಗೆದಿದ್ದೀವಿ, ನಾವು ಅದನ್ನು ಹಿಂದಿಗೆ ಮಾರ್ಕ್ಸ್ ಕೊಡಲ್ಲ, ಗ್ರೇಡ್ ಕೊಡ್ತೀವಿ ಅಂತ ಹೇಳಿದರು. ಸೊ ಮಾನ್ಯ ನ್ಯಾಯಮೂರ್ತಿಗಳು ಹೈಕೋರ್ಟು ಅದಕ್ಕೆ ಕ್ಯಾಕ ಸುಗಿದು ಚಾಟಿ ಬೀಸಿದ್ದಾರೆ. ಮಾರ್ಕ್ಸ್ ಕೊಡಬೇಕು ಮಕ್ಕಳಿಗೆ ಅಂತೇಳಿ, ಅದಕ್ಕೆ ಅದು ಒಪ್ಕೊಂಡು ಸರ್ಕಾರ ಅದನ್ನು ಮಾಡಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಮಾರ್ಕ್ಸ್ ತೊಗೊಂಡು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ. ಹಿಂದಿಲಿ 100ಕ್ಕೆ 100 87, 88, 89, 100ಕ್ಕೆ 100 ತೊಗೊಂಡು ಪಾಸಾಗ್ಬಿಟ್ಟಿದ್ದಾರೆ. ನಮ್ಮನೆ ಮಗಳನ್ನ, ನನ್ನ ತಮ್ಮನ ಮಗಳನ್ನೇ 87 ತೊಗೊಂಡಿದ್ದೆ ಹಿಂದಿಲಿ. ಕನ್ನಡದಲ್ಲಿ 111. ಎಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಕೊಂಡಿದ್ದಾರೆ. ಹಿಂದಿಯಿಂದ ನಾವು ಗೆದ್ದು ಬಿಟ್ವಿ ಅಂತ ಬೀಗೋದಲ್ಲ ಬಿಡಿ. ಮಕ್ಕಳು ಈಗ ನೋಡಿ, ಅವ್ರು ಹೇಳ್ದೆ, ನಮ್ಮ ನಾರಾಯಣಗೌಡರು ಹೇಳ್ತಾಯಿದ್ರು, ಹಿಂದಿಯಿಂದ ಮಕ್ಕಳಿಗೆ ಏರಿಕೆ ಆಗಿದೆ. ಎಂಥದ್ದು ಇಲ್ಲ, ಮಕ್ಕಳು ಓದೋಕ್ಕೆ ಚಾಲ ನಿಂತ್ಕೊಂಡ್ರೆ ಹಿಂದಿ ಏನೋ ಎಲ್ಲ ಭಾಷೆನ ಓಡ್ ಚೀಸಾಕ್ಬಿಡ್ತಾರೆ ನಮ್ಮ ಕನ್ನಡಿಗರು. ಅದ್ರಲ್ಲಿ ಏನೋ ಮಾತಿಲ್ಲ. ಭಾಷೆನ ಯಾಕೆ ದ್ವೇಷಿಸ್ಬೇಕು, ಕಲೀಲಿ ಬಿಡಿ, ಏನು ತೊಂದರೆ ಇಲ್ಲ. ಹಿಂದಿ ಏರಿಕೆ ಮಾಡಿ, ಹಿಂದಿ ಕರ್ನಾಟಕದ ನೆಲದಲ್ಲಿ ಇದ್ದು 5 ವರ್ಷ 4 ವರ್ಷ 5 ವರ್ಷ ಕನ್ನಡ ಮಾತಾಡಿದವ್ರಿಗೆ ಮುಖ ಕೊಡೋದು ಕನ್ನಡ ಕಲಿಸ್ಬೇಕು. ಅವನು ಗಾಂಚೇಲಿ ಹೊಡೆದಾಗ ಒಳ್ಳೆ ಆ ವಿಚಾರ ಬೇರೆ. ಭಾಷೆ ಕಲಿಯೋದಕ್ಕೆ ಮಾತ್ರ ವಿರೋಧ ಮಾಡಬೇಕು, ಇದು ಮಾಡಬಾರ್ದು ಅನ್ನೋ ನನ್ನ ಅನಿಸಿಕೆ. ಸೊ ಇದೇ ಥರ ನಮ್ಮ ಮಧು ಬಂಗಾರಪ್ಪನವರು PUC ಫೇಲ್ ಅಂತಾರೆ. ನನಗದು ಗೊತ್ತಿಲ್ಲಪ್ಪ, ಅದು ಫೇಲೋ ಗೊತ್ತಿಲ್ಲ, ಮಾರ್ಕ್ಸ್ ಕಾರ್ಡ್ ನೋಡಿಲ್ಲ, ನಾವು ಸುಮ್ಮನೆ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ವಿದ್ಯೆ ಇರೋನಿಗೆ ಯಾವ ಮೂಲೆಗೆ ಹೋಗಿ ಯಾವ ದೇಶಕ್ಕೆ ಹೋದ್ರೂ ಅವ್ನಿಗೆ ಅದ್ರ ವಿದ್ಯೆ ಗೊತ್ತಿರೋನು ಮಾತ್ರ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ, ಇದು ಸರಿ ತಪ್ಪು ಅಂತೇಳಿ. ಅಲ್ಪಜ್ಞಾನಿಗೆ ಅದೇನೂ ಗೊತ್ತಾಗಲ್ಲ. ಹಾಗೆ ಇದು ನಾವು ಮಾತಾಡೋಕೆ ಉದ್ದೇಶಪೂರ್ವಕವಾಗಿ ಮಾತಾಡ್ದ ಅಂತ ಹೇಳ್ತಾರೆ. ಇಲ್ಲ, ಅದೇನೂ ಆಗ ಚಾನ್ಸಸ್ಸೇ ಇಲ್ಲ. ಕಾರಣ ಏನು, ನೀವು ಮಾಡಿದ್ದು ಸರಿನೋ ತಪ್ಪೋ ಅದಲ್ಲ. ಮಕ್ಕಳ ಮೇಲೆ ಏರಿಕೆ ಆಗಬಾರ್ದು. ಮಕ್ಕಳು ಓದ್ತವೆ, ಕಷ್ಟಪಟ್ಟು ಹೋದ್ರೆ ಪ್ರತಿಯೊಂದು ಆಗುತ್ತೆ. ಸರ್, ಈಗ ಕರಾಟೆ ಕಲಿಬೇಕು ಅಂದರೆ ಮೈ ಕೈ ಎಲ್ಲ ಮುರ್ಕೊಂಡು ಮಾಡಬೇಕು. ಸುಮ್ಮನೆ ಕರಾಟೆ ಕಲ್ತ್ಕೊಂಡ್ಬಿಡ್ತೀನಿ, ಕರಾಟೆ ಕಲಿಯೋಕ್ಕಾಗಲ್ಲ. ಬಾಕ್ಸಿಂಗ್ ಕಲಿಬೇಕು, ಸುಮ್ಮನೆ ಕಲಿಯೋಕ್ಕಲ್ಲ. ಸೈಕಲ್ ಹೊಡಿಬೇಕು ಅಂದರೆ ಈಗ ಮೇಳು ಬಿದ್ದು ಸೈಕಲ್ ಕಲಿಬೇಕು, ಆವಾಗಲೇ ಒಂದು ಅದಕ್ಕೆ ಬರೋದು. ಅದು ಬಿಟ್ಬಿಟ್ಟು ನೀವು ಹಿಂದಿ ಏರಿಕೆ ಆಗುತ್ತೆ, ಹಿಂದಿ ಏರಿಕೆಯಿಂದ ಮಕ್ಳಿಗೆ ಪ್ರಾಬ್ಲಮೇ ಆಗಿಲ್ಲ. SSLC ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಮಕ್ಕಳು. ಅದೇ ಥರ ಕಂಟಿನ್ಯೂ ಮಾಡಿ. ಯಾರ ಮೇಲೂ ಏರಿಕೆನೂ ಆಗಿಲ್ಲ, ಏನೂ ಇಲ್ಲ. ಮಧು ಬಂಗಾರಪ್ಪನವರೇ, ನೀವು ಎಲ್ಲದಕ್ಕೂ ಮೂಗು ತೋರ್ಸೋಕೋಬೇಡಿ. ಮಕ್ಕಳಿಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಜೂನಿಂದ. ಅವರಿಗೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಅದು ಸಮವಸ್ತ್ರಗಳು, ಅವ್ರ ಕಾಲಿಗೆ ಸಾಕ್ಸು, ಶೂ, ಬಟ್ಟೆ ಮತ್ತು ಅವ್ರ ಬ್ಯಾಗು, ಬುಕ್ಸು ಎಲ್ಲ ಪುಸ್ತಕಗಳೆಲ್ಲ ಕರೆಕ್ಟಾಗಿ ಕೊಡೋಕೆ ನೋಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಎಲ್ಲ ಕೊಂಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬಿಡಿ. ಜೂನಲ್ಲಿ ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ ಸ್ಕೂಲು. ಅದರೊಳಗೆ ಮಕ್ಕಳಿಗೆ ಎಲ್ಲ ಬಟ್ಟೆ ಆಗಲಿ ಪುಸ್ತಕಗೆಲ್ಲ ವಿತರಣೆ ಸರಿಯಾದ ಟೈಮಿಗೆ ಮಾಡಿ, ಅಷ್ಟು ಸಾಕು. ಆವಾಗ ನಿಮ್ಮನ್ನು ಜನ ಒಪ್ಕೋತಾರೆ. ಅದು ಬಿಟ್ಬಿಟ್ಟು ಹಿಂದಿಂದೆಲ್ಲ ಮಾಡ್ಕೊಂಡು ನಾನು ಗ್ರೇಟು, ನಾನು ಇದು ಅದು ಅಲ್ವೇ ಅಲ್ಲ. ನಮ್ಮ ನಾರಾಯಣಗೌಡರು ಅಷ್ಟೇ, ಹಿಂದಿನ ನಾವು ನಿಲ್ಲಿಸ್ಬಿಟ್ಟು ಅಂದ್ಬಿಟ್ಟೋಗಿ ಅವ್ರಿಗೆ ಮುಖ್ಯಮಂತ್ರಿ ಹೇಳ್ಕೊಂತ ಒಂದು ಆರ ನಮ್ಮ ಶಿಕ್ಷಣ ಸಚಿವ ಸ್ವಾಮಿ, ಅವ್ನು ಶಿಕ್ಷಣ ಸಚಿವ ಮಾಡಿ ವಿದ್ಯೆ ಇಲ್ಲದವನಿಗೆ ಅದೇನೋ ಅಂತಾರಲ್ಲ, ಹಾಗೆ ಹೇಳೋಕೆ ಸರೋಗಲ್ಲ, ತಪ್ಪಾಗ್ಬಿಡ್ತೈತೆ. ಅವ್ನಿಗೂ ಒಂದು ಆರ ಹಾಕ್ಬಿಟ್ಟು ಬಂದು ನಾವು ಗೆದ್ದು ಬಿಟ್ವಿ. ಗೆದ್ದಿರೋದು ಗೆಲುವಲ್ಲೂ ಸೋಲುವಲ್ಲ. ಅದು ಒಳ್ಳೆ ಕೆಲಸ ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡ್ತಾರಂದರೆ ಗೆದ್ದೇ ಗೆಲ್ತೀವಿ. ಈಗ ಮಕ್ಕಳು ಒಳ್ಳೆ ಕೆಲಸ ಮಾಡಿ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ, ರಾಜ್ಯದ ಡಿಸ್ಟಿಕ್ಗೆ ಪ್ರಥಮ ಬಂದಿದ್ದಾರೆ, ತಾಲೂಕಿಗೂ ಪ್ರಥಮ ಬಂದಿದ್ದಾರೆ. ಖುಷಿ ಪಡೋಣ. ಹಿಂದಿನ ಒಂದು ಭಾಷೆಯಿಂದ ತಗೊಂಡು ಮಕ್ಕಳು ಚೆನ್ನಾಗಿ ತೊಗೊಂಡು ಪಾಸ್ ಮಾಡಿದ್ದಾರೆ. ಯಾರು ಮೂಗು ತೋರಿಸೋದು ಬೇಡ, ಯಾರಿದಲ್ಲಿ ಏನು ತಪ್ಪಾಗೋದು ಬೇಡ. ಏನಾದರೂ ನನ್ನಲ್ಲಿ ಮಾತಾಡಲಿ, ಏನಾದರೂ ತಪ್ಪು ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಜೈ ಹಿಂದ್, ಜೈ ಕರ್ನಾಟಕ.